ಫಸ್ಟ್ಲಿ ಹ್ಮ್. 2026 ಮೀಟ್ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಸ್ಪೋಕ್ಸ್ ಪರ್ಸನ್ ಆದರೆ ಅಲ್ಲಿ ಒಂದು ಸ್ವಿಚ್ ಆನ್ ಆಗುತ್ತೆ ಭವ್ಯ. ಅದು ಮೇ ಬಿ UN ಸಂಬಂಧಪಟ್ಟಂತೆ ವಿಚಾರ ಆದರೆ ಅಲ್ಲಿ ದೆರ್ ಇಸ್ ಅ ಡಿಫ್ರೆಂಟ್ ಸೈಡ್ ಆಫ್ ಯು ದಟ್ ಈಸ್ ಕಮಿಂಗ್ ಔಟ್. ಹೂ ಆರ್ ಯು? ಈ ಹೂ ಹಿಂದೆನೂ ಇಸ್ ನಾನು ದ ರಿಯಲ್ ಹೇಳಿದೆ, ಭವ್ಯ ವಿತೌಟ್ ಆಲ್ ದೀಸ್ ಲೆನ್ಸ್? ಇದೆಲ್ಲ ಸೈಡಿಗಿಟ್ರೆ ಹೂ ಇಸ್ ದ್ಯಾಟ್ ಗರ್ಲ್? ಹೂ ಇಸ್ ದ್ಯಾಟ್ ವುಮನ್? ಒಂದು ಸಾಧಾರಣ ಕನ್ನಡದ ಹೆಣ್ಮಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸಮ್ವನ್, ಐ ಲುಕ್ ಫಾರ್ ಚಾಲೆಂಜಸ್, ಒನ್ ಥಿಂಗ್, ಆ್ಯಂಡ್ ಐ ಡೋಂಟ್ ಸೆಟಲ್ ಫಾರ್ ಎನಿಥಿಂಗ್ ಲೆಸ್ ದೆನ್ ವಾಟ್ ಐ ಡಿಸರ್ವ್. ನನಗೆ ನನ್ನ ಒಂದು ಏನು ಪೊಟೆನ್ಷಿಯಲ್ ಇದೆ, ಅದನ್ನು ಹೈಯೆಸ್ಟ್ ರೀಚ್ ಆಗಬೇಕು ಅಂತ. ಇನ್ ಎವ್ರಿ ಫೀಲ್ಡ್ ಐ ಗೋ, one thing. And politics is the field that I have chosen right now. And Indian Army, ಏನು ವರ್ಷಕ್ಕೆ 2 ತಿಂಗಳು ಮಾತ್ರ ಕೆಲಸ ಮಾಡ್ತೀನಿ ಅಲ್ಲಿ. That is a way I am serving my country at the borders. And here, inside the country, I want to fight for my constitution and for my people and their rights. Yeah. ಸೊ ಈ ಗೇರ್ ಸ್ವಿಚಿಂಗ್ ಇದೆಯಲ್ಲ, ಇದೆಲ್ಲದಕ್ಕೂ ಮುಂಚೆ ಬಿಫೋರ್ ಐ ಗೆಟ್ ಇನ್ ಟು ಯುವರ್ ಕರೆಂಟ್ ಫೇಸ್, ನಮ್ಮ ಬಾಲ್ಯ ಮುಂದಿನ ದಾರಿ ಹಾಕೊಡತ್ತೆ. ಹೌದು. ಅದೇ ದಾರಿನಲ್ಲಿ ನಡೆಯೋರಿಗೆ ಮಾತ್ರ. ಹ್ಮ್. ಆಗೇನು ಅನ್ಕೊಂಡ್ರೋ ಈಗೇನಾಗಿದ್ರೋ ಎರಡಕ್ಕೂ ಈಡು ಜೋಡು ಇದೆಯಾ? ನೀವು ಬಾಲ್ಯ ಅಂತ ಹೇಳಿದಾಗ ನಂಗೆ ನೆನಪಾಗೋದು, ನನ್ನ ಫ್ರೆಂಡ್ಸ್ ಏನಿದ್ರು, ಮೈ ಫಾದರ್ ಇಸ್ ಅ ಬಿಲ್ಡರ್. ಸೊ ಅವ್ರ ಹತ್ರ ಲಾರೀಸ್ ಎಲ್ಲ ಇರ್ತಿತ್ತು. ಸೊ ಏನು ಲಾರಿಲೆಲ್ಲ ಕೆಲಸ ಮಾಡ್ತಿದ್ರಲ್ವ, ಅವ್ರ ಮಕ್ಕಳು ಕೂಡ ನಾನು ಎಲ್ಲ ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ವಿ. ನಾನೇನಂತ ಕಾನ್ವೆಂಟ್ ಸ್ಕೂಲಲ್ಲೆಲ್ಲ ಏನು ಓದ್ದೋಳಲ್ಲ, ಗವರ್ಮೆಂಟ್ ಏಡೆಡ್ ಸ್ಕೂಲ್, ಇಲ್ಲೇ ರಾಜಾಜಿನಗರಲ್ಲಿರೋದು. ಆ ಸ್ಕೂಲಿಗೆ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಲ್ಲ, ನನ್ನ ಫ್ರೆಂಡ್ಸ್ ಕೂಡ ಅವರೇ. ಮನೆಗೆ ವಾಪಸ್ ಬಂದಮೇಲೂ ಅವ್ರ ಜೊತೆನೇ ಆಟ ಆಡ್ತಿದ್ದಿದ್ದು. ಬಟ್ ದೇರ್ ವಾಸ್ ಅ ಹ್ಯೂಜ್ ಡಿಫ್ರೆನ್ಸ್. ಅಂದರೆ ನಾನು ಮನೆಗೆ ಬರ್ತಿದ್ದೆ, ನನ್ನ ಕೆಲಸ ಏನು, ಓದಬೇಕು, ಹೋಮ್ವರ್ಕ್ ಮಾಡಬೇಕು, ಮಾರ್ಕ್ಸ್ ತಗೋಬೇಕು, ಊಟ ಬೇಡ ಅಂದರೂ ನಮ್ಮಮ್ಮ ತಿನ್ನಿಸ್ತಾ ಇದ್ರು. ಬಟ್ ಊಟ ಎಲ್ಲ ಮಾಡಿದ್ಮೇಲೆ ಆಟ ಆಡಬೇಕಂತ ಏನು ಆಚೆ ಹೋದಾಗ ನನ್ನ ಫ್ರೆಂಡ್ ಒಬ್ಬರು, ನನ್ನ ವಯಸ್ಸೇ ಆ ಹುಡುಗಿಗೂ, ಇಬ್ಬರು ಸೇರಿ ಆಟ ಆಡ್ತಾ ಇರ್ತಿದ್ವಿ. ಅವ್ರಿಗೆ ಅಂದರೆ ಶೆಡ್ಸ್ ಥರ ಏನು ಅಪ್ಪನೇ ಹಾಕ್ಕೊಟ್ಟಿದ್ರು ಅವರಿಗೆ ಇರೋದಕ್ಕೆ ಅಂತ. ಅವ್ರ ಮನೆಯಲ್ಲಿ ಅವ್ರ ತಾಯಿ ಕೂಡ ಕೆಲ್ಸಕ್ಕೆ ಹೋಗ್ತಾಯಿದ್ರು, ಅವ್ರ ತಂದೆ ಏನು ಗಾರೆ ಕೆಲಸಕ್ಕೆಲ್ಲ ಹೋಗ್ತಾಯಿದ್ರು. ಆವಾಗ ಆ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಅವರು ಅವ್ರ ಅಕ್ಕ ಇಬ್ಬರು ಅಡುಗೆ ಮಾಡ್ಕೊಂಡು ತಿನ್ನಬೇಕಿತ್ತು. ಎಷ್ಟೋ ಸಲ ಅನ್ನಕ್ಕೆ ಏನು ಎಣ್ಣೆ ಖಾರದ ಪುಡಿ ಹಾಕ್ಕೊಂಡು ತಿಂತಾಯಿದ್ರು. ನಾನು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಮ್ಮಮ್ಮ ಅವಾಗ ಸಾರು ಕೊಡ್ತಾಯಿದ್ರು. ಬಟ್ ಕೊನೆಗೇನಾಯಿತು, ನಾನು 8ನೇ ಕ್ಲಾಸ್ 6ನೇ ಕ್ಲಾಸೋ 7ನೇ ಕ್ಲಾಸೋ ಇರೋವಾಗ ಅವ್ರನ್ನ ಸ್ಕೂಲ್ ಬಿಡಿಸ್ಬಿಟ್ರು, ಅಷ್ಟೇ ಓದಿಸಿದ್ದು ಅನ್ನೋಂಗೆ. ಐ ಮೀನ್ ಇದು ಇವಾಗಲೂ ನಡೀತಾ ಇದೆ ಅಂದರೆ ಯೋಚನೆ ಮಾಡಿ, ಸ್ವಲ್ಪ ವರ್ಷಗಳಿಂದೆ ಇದೆಲ್ಲ ಆಗ್ತಿತ್ತಂದರೆ. ಸೊ ಆಮೇಲೆ 8-9 ಟೈಮಲ್ಲಿ ಅವ್ರ ಮದುವೆ ಆಗಿತ್ತು, ನಾನಿನ್ನೂ ಸ್ಕೂಲಲ್ಲಿರೋವಾಗ. ಚೈಲ್ಡ್ ಮ್ಯಾರೇಜ್. ಇವಾಗ ನಾನು ಯೋಚನೆ ಮಾಡ್ತೀನಿ, ನಮ್ಮ ಮನೇಲಿ ನಾನು ಒಂದು ಒಟ್ಟು ಕುಟುಂಬದಲ್ಲಿ ಬೆಳೆದಿದ್ದು. ನಮ್ಮ ಮನೇಲಿ 25-30 ಜನ ಇದ್ದೀವಿ. ಅಪ್ಪ, ಅವ್ರ ಅಣ್ಣ ತಮ್ಮಂದಿರು, ಅವ್ರ ಮಕ್ಕಳು ಎಲ್ಲ ಕಸಿನ್ಸ್ ಎಲ್ಲ ಒಟ್ಟಿಗೆ ಬೆಳೆದಿದ್ದು. ಸೊ ಆವಾಗ ನನಗನ್ನಿಸ್ತಾ ಇದ್ದಿದ್ದು, ನನಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಂಬಂದಿಲ್ಲ ಅಂದರೆ ಬೇಜಾರಾಗ್ತಿತ್ತಷ್ಟೆ, ಅಥವಾ ನಮ್ಮ ಅಪ್ಪ ಅಮ್ಮ ಬೈತಾಯಿದ್ರು ಅಷ್ಟೆ. ಇಲ್ಲಿ ಇದೇ ಹುಡುಗಿ, ವಾಟ್ ಈಸ್ ದ ಡಿಫ್ರೆನ್ಸ್? ನನಗೂ ಅವ್ರಿಗೂ ಏನು ಡಿಫ್ರೆನ್ಸು? ನಾನೊಂದು ಫ್ಯಾಮಿಲಿಲಿ ಹುಟ್ಟಿರೋದು, ಅವ್ರು ಇನ್ನೊಂದು ಫ್ಯಾಮಿಲಿಲಿ ಹುಟ್ಟಿರೋದು. ಮೇ ಬಿ ಶಿ ಹ್ಯಾಸ್ ಮೋರ್ ಪೊಟೆನ್ಷಿಯಲ್ ದ್ಯಾನ್ ಮೀ. ನಾನು 10ನೇ ಕ್ಲಾಸ್ ಎಕ್ಸಾಮ್ ಬರೆದಾಗೂ ನಂಗೆ ಅನಿಸ್ತಾ ಇದ್ದಿದ್ದು ಒಂದೇ, ಪಾಪ ಅವ್ರಿಗೆ ಯಾಕೆ ಅದು ಸಿಗ್ತಿಲ್ಲ, ಎಲ್ಲೋ ಗಿಲ್ಟ್ ಫೀಲ್ ಆಗ್ತಿತ್ತು. ಆಲ್ದೋ ಇಟ್ಸ್ ನಾಟ್ ಮೈ ಫಾಲ್ಟ್. ನಂಗೆ ಅನಿಸ್ತಾ ಇದ್ದಿದ್ದು, ನನಗೆ ಇಷ್ಟೊಂದು ಹೇಗೆ, ವೈ ಆಮ್ ಐ ಗೆಟಿಂಗ್ ಸಮಥಿಂಗ್ ದಟ್ ಶಿ ಈಸ್ ನಾಟ್ ಗೆಟಿಂಗ್? ಅವಾಗ ಸ್ಟಾರ್ಟ್ ಆಗಿದ್ದದು. ದೆನ್ ಐ ಕೆಪ್ಟ್ ಸೀಯಿಂಗ್ ದಿಸ್ ಸ್ಟಾರ್ಕ್ ಡಿಫ್ರೆನ್ಸ್ ಅರೌಂಡ್. ಆ್ಯಂಡ್ ನಾನು ತುಂಬ ಪುಸ್ತಕಗಳೆಲ್ಲ ಓದ್ತಾ ಇದ್ದೆ. ಪುಸ್ತಕಗಳು ಅಂದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟೇನು ಓದ್ತಿರ್ಲಿಲ್ಲ. ಈ ಪೇಪರು, ಮಕ್ಕಳ ಮನೋರಂಜನೆ ಎಲ್ಲ ಬರ್ತಿತ್ತಲ್ಲ, ಪ್ರಜಾವಾಣಿ, ಅಂಥದ್ದು ಮಾತ್ರ ಓದ್ತಾ ಇದ್ದೆ. ಯಾವಾಗ ನಾನು ಇಂಜಿನಿಯರಿಂಗ್ ಮುಗಿಸಿ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ, ಅವಾಗ ನಾನು ಪುಸ್ತಕಗಳು ಓದೋಕ್ಕೆ ಶುರು ಮಾಡಿದ್ದು. ಬಿಫೋರ್ ದಟ್ ಐ ಜಸ್ಟ್ ವಾಂಟ್ ಟು ಫಿನಿಶ್ ದಿಸ್.
ನನಗೆ ಆವಾಗ ನಾನು ಯೋಚನೆ ಮಾಡಿದ್ದು ಐ ಹ್ಯಾವ್ ಟು, ಈ ಒಂದು ಪ್ರಿವಿಲೇಜ್, ಈ ಒಂದು ಸವಲತ್ತೇನಿದೆ ನನ್ನಲ್ಲಿ, ನನಗೆ ಸಿಗ್ತಾ ಇದೆ, ನನ್ನ ಸಾಮರ್ಥ್ಯ ಆಗ್ಬೋದು, ಈ ಒಂದು ನನಗೆ ಸಿಗ್ತಿರುವಂತಹ ಸವಲತ್ತು ಅದೇ ಆ ಹುಡುಗಿಗೆ ಎಷ್ಟು ಅಡೆತಡೆಗಳಿದ್ದಾವೆ, ಐ ಶುಡ್ ಯೂಸ್ ದಿಸ್ ಸೊ ದ್ಯಾಟ್ ಮುಂದಿನ ಪೀಳಿಗೆಗೆ ಅಥವಾ ನನ್ನ ಕೈಲಾದಷ್ಟು ಬೇರೆಯವರಿಗೆ ಯಾರಿಗೆ ಈ ಒಂದು ಆಪರ್ಚುನಿಟಿ ಸಿಗ್ತಿಲ್ಲ, ಸಮಥಿಂಗ್ ಐ ಶುಡ್ ಡೂ ಫಾರ್ ಇಟ್ ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ಗೊತ್ತಾಗ್ತೈತಾ ಆಗಲೇ ಯಾ 10th ಸ್ಟ್ಯಾಂಡರ್ಡಲ್ಲಿ ನಾನು ಸ್ಲ್ಯಾಮ್ ಬುಕ್ಕಲ್ಲಿ ಬರೆದಿದ್ದೆ, ಏನಂತ ಅಂದರೆ ಐ ವಾಂಟೆಡ್ ಟು ಬಿ ಆ್ಯನ್ ಎಂಜಿನಿಯರ್, ಬಿಕಾಸ್ ನಮ್ಮ ಅಕ್ಕ ಆಗಲೇ ಇಂಜಿನಿಯರಿಂಗ್ ಸೇರಿಬಿಟ್ಟಿದ್ಲು. ಇಂಜಿನಿಯರಿಂಗ್ ಅಂದರೆ ಅವಾಗ ಇಟ್ ವಾಸ್ ಅ ಬಿಗ್ ಡೀಲ್. ಇವಾಗೆ ಗಲ್ಲಿಗೊಬ್ರು ಇರ್ತಾರೆ, ಮನೆಗೊಬ್ರು ಇರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ಫಸ್ಟ್ ಇಂಜಿನಿಯರ್ ಆಗಬೇಕು. ಆಮೇಲೆ ಒಂದು ಮ್ಯಾಗ್ಝಿನ್ ತರಿಸ್ತಾಯಿದ್ರು ನಮ್ಮ ಅಕ್ಕ, ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ಅಂತ. ಅದರಲ್ಲಿ IAS ಫಸ್ಟ್ ರ್ಯಾಂಕ್ ಬರ್ತಾರಲ್ವಾ, ಅವ್ರದ್ದು ಯಾವಾಗಲೂ ಇಂಟರ್ವ್ಯೂಸ್ ಇರ್ತಿತ್ತು. ಸೊ ಆವಾಗ IAS ಆಗಬೇಕು. ಮತ್ತು ಐಶ್ವರ್ಯ ರಾಯ್ ಅವಾಗ ಶಿ ವಾಸ್ ಆನ್ ದ ಟಾಪ್ ಆಫ್ ಹರ್ ಕರಿಯರ್. ಐ ಲರ್ನ್ ದ್ಯಾಟ್ ಶಿ ವಾಸ್ ಅ ಮಿಸ್ ವರ್ಲ್ಡ್ ಅಂತ ಎಲ್ಲ. ಸೊ ನಾನು ಮಿಸ್ ಯೂನಿವರ್ಸ್ ಆಗಬೇಕು. ನಂತರ ಪಾಲಿಟಿಕ್ಸಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಇದೆಲ್ಲ 10ನೇ ಕ್ಲಾಸಲ್ಲಿ. ನಾನು ಆ್ಯಕ್ಚುಲಿ ಸ್ಲ್ಯಾಮ್ ಬುಕ್ಕಲ್ಲಿ ಅದನ್ನೇ ಬರೆದಿದ್ದೀನಿ. ಅವಾಗೆಲ್ಲ ಸ್ಲ್ಯಾಮ್ ಬುಕ್ಸ್ ಇರ್ತಿತ್ತಲ್ವ. ಸೊ ಆಮೇಲೆ ಇಂಜಿನಿಯರಿಂಗ್ ಸೇರಿದೆ. ಬಟ್ ಐ ನ್ಯೂ ನಾನು ಇಂಜಿನಿಯರಿಂಗ್ ಕೆಲಸ ಮಾಡೋದಿಲ್ಲ. ಇಂಜಿನಿಯರಿಂಗ್ ಯಾಕಂದರೆ ನಂಗೆ ಮ್ಯಾಥಮೆಟಿಕ್ಸ್ ಇಷ್ಟ. ನಮ್ಮ ಅಪ್ಪ ಅಮ್ಮಂಗೆ ನಾನು ಡಾಕ್ಟರ್ ಆಗಬೇಕಂತಿತ್ತು. ನಂಗೆ ಬಯಾಲಜಿ ಇಷ್ಟ ಆಗ್ತಿರ್ಲಿಲ್ಲ. ಮ್ಯಾಥಮೆಟಿಕ್ಸ್ ಅಂದರೆ ದ್ಯಾಟ್ ವಾಸ್ ಮೈ ಫೇವ್ರೇಟ್. 10th 96 ಬಂದಿತ್ತು. ಐ ಆಮ್ ಲೈಕ್ ಓಕೆ, ನಾನು ಇಂಜಿನಿಯರಿಂಗೇ ಮಾಡಬೇಕು ಅಂದ್ಬಿಟ್ಟು ಐ ಜಾಯಿನ್ ಇಂಜಿನಿಯರಿಂಗ್. ರಾಮಯ್ಯದಲ್ಲಿ ಇಂಜಿನಿಯರಿಂಗ್ ಮುಗಿಸ್ದೆ. ನಂತರ ಈ ಒಂದು ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್, ಹೆಣ್ಮಕ್ಳಿಗೆ ಹೆಂಗೆ ನಮ್ಮ ತಲೆಗೆ ಚಿಕ್ಕ ವಯಸ್ಸಿಂದ ವಿತೌಟ್ ಆ ನಾಲೆಡ್ಜ್ ಬಂದುಬಿಡುತ್ತೆ. ಏನಂದರೆ ವಿ ಹ್ಯಾವ್ ಟು ಕೀಪ್ ಪ್ರೂವಿಂಗ್ ಅವರ್ ಸೆಲ್ಫ್. ವೈ ಡು ಯು ಥಿಂಕ್ ಅದು? ದ್ಯಾಟ್ಸ್ ಬಿಕಾಸ್ ಈಗ ನೋಡಿ, ಈಗ ಪಾಲಿಟಿಕ್ಸಲ್ಲಿ ನನ್ನ ಕ್ವಾಲಿಫಿಕೇಷನು, ನಾನು ಅಚೀವ್ ಮಾಡಿರುವಂತಹ ಮೈಲ್ ಸ್ಟೋನ್ಸ್, ಇಫ್ ಅನದರ್ ಮ್ಯಾನ್ ಹ್ಯಾಡ್ ಡನ್ ದ್ಯಾಟ್ ಸೇಮ್ ಥಿಂಗ್ ಆರ್ ಸಮ್ವನ್ ವಿತ್ ಮೈ ಕ್ವಾಲಿಫಿಕೇಷನ್, they're already big ministers and but as a woman you're always doubted, your potential is always doubted. I have seen that, and especially when you don't have a background, political background, you have to prove it yourself. ಪದೇ ಸೊ ಏನೋ ಗೊತ್ತಿಲ್ಲ, ಅವಾಗೂ ನಾನು 3rd ಇಯರಲ್ಲಿ ಇರುವಾಗಲೇ ಇಂಜಿನಿಯರಿಂಗಲ್ಲಿ ಕ್ಯಾಂಪಸಲ್ಲಿ ಕೆಲಸ ಸಿಕ್ಕಿತ್ತು. ತಂದುಬಿಟ್ಟು ಆಫರ್ ಲೆಟರ್ ನಮ್ಮ ಅಪ್ಪನ ಮುಂದೆ ಇಟ್ಟೆ. ಪ್ಯಾಟ್ನಿ ಕಂಪ್ಯೂಟರ್ಸ್ ಅಂತ, ನಾರಾಯಣ್ ಮೂರ್ತಿಯವರು ಫಸ್ಟ್ ಕೆಲಸ ಮಾಡಿದ ಕಂಪನಿ ಅದು, ಇನ್ಫೋಸಿಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಅದರಲ್ಲಿ ನನಗೆ ರೆಕ್ರೂಟ್ಮೆಂಟ್ ಆಗಿತ್ತು. ತಂದುಬಿಟ್ಟು ಆಫರ್ ಲೆಟರ್ ಇಟ್ಬಿಟ್ಟು, ಅಪ್ಪ ಕೆಲಸ ಅಂತೂ ಸಿಕ್ಕಿದೆ, ನನ್ನ ಕೆಲಸ ಸಿಗ್ದಿರಾ ನಾನು UPSC ಓದ್ತಿಲ್ಲ, ಬಟ್ ನಾನು ಈ ಕೆಲಸಕ್ಕೆ ಹೋಗಲ್ಲ, ನಾನು ಓದಬೇಕು UPSCಗೆ. ನಮ್ಮಪ್ಪ ಸರಿಯಮ್ಮ ಓದು ಅಂದರು. ನಮ್ಮಮ್ಮನೂ ಫುಲ್ ಸಪೋರ್ಟ್ ಇತ್ತು ಅವ್ರದ್ದು. ನೆಕ್ಸ್ಟು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ, ಮೇನ್ಸ್ ಕೊಟ್ಟೆ. ಸೊ ಅವರು ಓಕೆ, ಮುಂದಿನ ವರ್ಷ ಮಾಡುತ್ತೆ. ಬಿಕಾಸ್ UPSC ಇಸ್ ಅ ಇಯರ್ ಲಾಂಗ್ ಪ್ರಾಸೆಸ್. ಒಂದು ಸ್ಟೇಜಲ್ಲಿ ಫೇಲ್ ಆದರೆ ಮುಂದಿನ ವರ್ಷದವರೆಗೂ ಕಾಯಬೇಕು. ಆ ಸ್ಟೇಜ್ ಬಂದು ತುಂಬ ಕಲಿಸುತ್ತೆ ನಮಗೆ ಫೇಲ್ಯೂರ್ಸ್ ಬಗ್ಗೆ. ಫಸ್ಟ್ ಟೈಮ್ ಐ ಫೇಲ್ಡ್. ಅಲ್ಲಿವರೆಗೂ ಒಳ್ಳೆ ಮಾರ್ಕ್ಸ್ ಬರ್ತಾ ಇರೋರು ಆ ಫೇಲ್ ಆದಾಗ ಇದು ಏನೋ ಕ್ರೈಮ್ ಮಾಡ್ದೋ ಫೀಲಿಂಗ್ ಬಂದ್ಬಿಡುತ್ತೆ ನಮಗೆ. ಆಮೇಲೆ ಯು ಗೆಟ್ ಯೂಸ್ ಟು ಇಟ್, ಬಿಕಾಸ್ ಒಂದು ವರ್ಷ ಫೇಲ್ ಆಗ್ತೀವಿ, ಇನ್ನೊಂದು ವರ್ಷ ಫೇಲ್ ಆಗ್ತೀವಿ. UPSC ಸ್ಟಾರ್ಟ್ ಆದಾಗ ಹಂಗೆ. ಬಟ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಅ ಲಾಟ್. ಆ ಫೇಸಲ್ಲಿ ನಾನು ಬರೀ ಲರ್ನಿಂಗ್ ಇನ್ ದ ಸೆನ್ಸ್ ಅಟ್ ಅ ಪರ್ಸ್ನಲ್ ಲೆವೆಲ್ ಆ್ಯಸ್ ವೆಲ್ ಆಸ್ UPSC ಇಟ್ ಈಸ್ ಅ ಹ್ಯೂಜ್ ಸಿಲೆಬಸ್. ಜೊತೆಗೆ ನಾನು ಸಿಲೆಬಸ್ ಮಾತ್ರ ಓದ್ತಾ ಇರಲಿಲ್ಲ. ನನ್ನ ರೀಡಿಂಗ್ ಹ್ಯಾಬಿಟ್ ಸ್ಟಾರ್ಟ್ ಆಗಿದ್ದೆ ಆ UPSC ಟೈಮಲ್ಲಿ ಅಂತ ಹೇಳ್ಬೋದು. ಆವಾಗ ಬರೀ ಫಿಕ್ಷನ್ನು ಈ ಥರ ಸ್ಟಾರ್ಟ್ ಮಾಡಿದೆ. ಬಟ್ ಲೇಟರ್ ಇನ್ 2013 ಐ ಸ್ಟಿಲ್ ರಿಮೆಂಬರ್, ಫಸ್ಟ್ ಟೈಮ್ ನಾನು ಬಯೋಗ್ರಫಿ ಓದಿದ್ದು ಇಂದಿರಾ ಗಾಂಧಿ ಅವ್ರದ್ದು. ದಾಟ್ ಮೇಡ್ ಲೈಕ್ ಅ ಹ್ಯೂಜ್ ಡಿಫ್ರೆನ್ಸ್. ಅದು ನಾನು ಅಮೆರಿಕಾಗೆ ಹೋಗೋಕ್ಕೂ ಮುಂಚೆ. ದ ಥಿಂಗ್ ಈಸ್ ಐ ಜಸ್ಟ್ ಫೆಲ್ಟ್ ಲೈಕ್ ಐ ಕುಡ್ ಕನೆಕ್ಟ್ myself with her. Andre she was just any other girl like us, the way she used to think as a child, as a youngster. Navella hinge yochne martive ade reeti. If she could do that, of course she had a lot of support, but that doesn't mean but she took that support, but she proved herself. ಅವ್ರು ತಗೊಂಡಂತಹ ಟಫ್ ಡಿಸಿಷನ್ಸ್ ಆಗ್ಬೋದು. ಬೀಯಿಂಗ್ ಅ ಲೇಡಿ ಲೈಕ್ ದ್ಯಾಟ್ ಆ ಕಾಲದಲ್ಲಿ ಇನ್ ಅ ಮ್ಯಾನ್ಸ್ ವರ್ಲ್ಡ್ ವಾಸ್ ರಿಯಲಿ ಡಿಫಿಕಲ್ಟ್.
ಇವಾಗಾದರೂ ಇದು ಯುನೋ ಪೀಪಲ್ ಆರ್ ಕಮಿಂಗ್ ಔಟ್, ಲಾಟ್ ಆಫ್ ವಿಮೆನ್ ಆರ್ ಸ್ಟಡಿಯಿಂಗ್, ಲಾಟ್ ಆಫ್ ವಿಮೆನ್ ಆರ್ ಪ್ರೂವಿಂಗ್ ದೆಮ್ ಸೆಲ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಆ ಕಾಲದಲ್ಲಿ ಹಂಗಿರಲಿಲ್ಲ. ಸೊ ಆ ಬುಕ್ಕು ಕ್ಯಾಥರಿನ್ ಫ್ರ್ಯಾಂಕ್ ಅಂತ ಬರೆದಿರೋದದು, ಇಂದಿರಾ ಗಾಂಧಿ ಅವರ ಬಯೋಗ್ರಫಿ. ಅದನ್ನ ಸಜೆಸ್ಟ್ ಮಾಡಿದ್ದು ಯಾರು? ನಾನೇ ಹುಡುಕೊಂಡಿದ್ದು. ಅದನ್ನು ಯಾರೂ ಸಜೆಸ್ಟ್ ಮಾಡಿಲ್ಲ. ಯೂಶ್ವಲಿ ನನಗೆ ಆನ್ಲೈನಲ್ಲಿ ಯಾರಾದರೂ ಸಜೆಸ್ಟ್ ಮಾಡಿದರೆ, ಈಗ ಒಬಾಮಾ ಯಾವುದೋ ಸಜೆಸ್ಟ್ ಮಾಡಿರ್ತಾರೆ, ಅಥವಾ ಈಗ ಯಾರಾದರೂ ಸಜೆಸ್ಟ್ ಮಾಡಿದರೆ ಆ ಬುಕ್ಕು ಕೊಂಡ್ಕೊಂಡಂತೂ ಇಡ್ತೀನಿ, ಓದ್ತೀನೋ ಬಿಡ್ತೀನೋ. ಬಟ್ ಬಯೋಗ್ರಫೀಸ್ ಏನಂದರೆ, ನನಗೆ ಯಾರಾದರೂ ಒಂದು ಪರ್ಸನಾಲಿಟಿ ಇಷ್ಟ ಆದರು ಅಂದರೆ ಅವರ ಬಯೋಗ್ರಫಿ ನಾನೇ ತೊಗೊಂಡು ಓದ್ತೀನಿ.